ಇವತ್ತು ನನ್ನ ಮುಂದೆ ವಿವೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ವಿವೋ Y300 5G ಸ್ಮಾರ್ಟ್ ಫೋನ್ ಇದೆ. ನಂಗನ್ನಿಸ್ತಂಗೆ ವಿವೋದವರು ಈ ಸ್ಮಾರ್ಟ್ ಫೋನ್ನ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಎಫೆಕ್ಟಿವ್ ಆಗಿ ಒಂದು 20,000 ರೂಪಾಯಿಗೆ ಲಾಂಚ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತದ್ದು ಏನಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಡೈರೆಕ್ಟಾಗಿ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಮಗೆ ಸಿಗ್ತಾ ಇದೆ. ಇದ್ರ ಕೆಳಗಡೆ ನೀವು ನಂಬಲ್ಲ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಈ ಸೀರೀಸ್ನಲ್ಲಿ 80 ವ್ಯಾಟ್ ಚಾರ್ಜರ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಂತರ USB Type C ಚಾರ್ಜಿಂಗ್ ಕೇಬಲ್ಲು, ಟೈಪ್ ಎ ಇಂದ Type C ಕೇಬಲ್ಲು, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಿಂಗಡೆಯಿಂದ ಅಂತೂ ಈ ಫೋನ್ ಲುಕ್ಕು ಬೆಂಕಿದೆ ಗುರು. ಸಖತ್ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಫೋನ್ ಅಂತ ಅನಿಸುತ್ತೆ. ಹೆವಿ ಲೈಟ್ ವೆಯ್ಟ್ ಇದೆ, 188 ಗ್ರಾಮ್ ವೆಯ್ಟ್ ಇದೆ ಮತ್ತು 7.79 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಜಲ್ ಕಡಿಮೆ ಇದೆ, ಬಟ್ ಇದಕ್ಕಿಂತ ಕಡಿಮೆ ಇರುವಂಥ ಬೆಜಲ್ ಫೋನ್ಗಳು ಕೂಡ ಸಿಗುತ್ತೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಒಳ್ಳೆಯ ವಿಷಯ. ಫ್ರಂಟಿಂದ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಬೆಜಲ್ ಕಡಿಮೆ ಇದ್ದಿದ್ರೆ ಬೆಂಕಿ ಇರ್ತಿತ್ತು. ಹಿಂದಕ್ಕೆ ಬಂತು ಅಂದರೆ ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಇದೊಂದು ಪ್ಲಾಸ್ಟಿಕ್ ಬ್ಯಾಕು, ಬಟ್ ಲುಕ್ ಮಾತ್ರ ಯಾವುದೋ 40-50 ಸಾವಿರ ರೂಪಾಯಿ ಫೋನ್ ಕೈಲಿ ಇಟ್ಕೊಂಡಿದ್ದೀವ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಸಖತ್ ಪ್ರೀಮಿಯಮ್ ಆಗಿದೆ, ಕ್ಲೀನ್ ಡಿಸೈನು. ಈ ಪರ್ಟಿಕ್ಯುಲರ್ ಕಲರ್ ಅಂತೂ ಸಖತ್ ಪ್ರೀಮಿಯಮ್ ಆಗಿ ಕಾಣುತ್ತೆ. ಸದ್ಯಕ್ಕೆ ಈ ಫೋನು 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಪರ್ಚೇಸ್ ಮಾಡ್ಬೋದು. ಹಿಂದ್ಗಡೆ 2 ಕ್ಯಾಮ್ರಾ ಇದೆ, ಡ್ಯುಯಲ್ LED ಫ್ಲ್ಯಾಶ್ನ ಕೊಟ್ಟಿದ್ದಾರೆ ಮತ್ತು ಆರಾ ಲೈಟ್ ಸಹ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. USB Type C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಕೊಟ್ಟಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. ಒಂದು ಸಿಮ್ಮು, ಒಂದು SD ಕಾರ್ಡ್ ಅಥವಾ 2 ಸಿಮ್ಮನ್ನು ಹಾಕೊಬೋದು. ಅಪ್ ಟು 2 TB ತನಕ ನೀವು ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಇದರಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತದೆ. ಆಬ್ವಿಯಸ್ಲಿ ಗ್ಲಾಸಿ ಫಿನಿಷನ್ನು ಹೊಂದಿರುವಂಥ ಫ್ರೇಮು. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಕ್ಯಾಮ್ರಾ ಮಾಡ್ಯೂಲ್ ಡಿಸೈನ್ ಬಂದ್ಬಿಟ್ಟು ಕುಷನ್ ಕಟ್ ಡೈಮಂಡ್ ಡಿಸೈನ್ ಅಂತೆ, ವಿಚಿತ್ರವಾಗಿದೆ ಹೆಸರು. ಈ ಫೋನ್ IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು ಮತ್ತು ಸ್ಪ್ಲಾಶ್ ಟಚ್ ಸಹ ಇದೆ. ಅಂದರೆ ಕೈ ಒದ್ದಾಗಿದ್ರು ಸಹ ನಾವು ಡಿಸ್ಪ್ಲೇನ ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು ಒಳ್ಳೆಯ ವಿಷಯ ಅಂತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಗ್ಲಾಸ್ ಪ್ಯಾಕ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಲುಕ್ ಮಾತ್ರ ಬೆಂಕಿದೆ ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.67 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ. ಹೈ ಬ್ರೈಟ್ನೆಸ್ ಮೋಡಲ್ಲಿ 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ನಿಮಗೆ ಮ್ಯಾಕ್ಸಿಮಮ್ ಅಂತ ಅಂದರೆ 1800 ನಿಟ್ಸ್ ತನಕನೂ ಕೂಡ ಹೋಗುತ್ತೆ. ಬಿಸಿಲಲ್ಲಿ ಈ ಫೋನ್ ಯೂಸ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತಾ, ಆಯಿತಾ. ಸೊ ಡಿಸ್ಪ್ಲೇ ಚೆನ್ನಾಗಿದೆ, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಕಲರ್ಸ್ ಎಲ್ಲ ವಿವಿಡ್ ಆಗಿದೆ. ಡಿಸ್ಪ್ಲೇ ಇಷ್ಟ ಆಯಿತು. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತ ಅಂತೀನಿ. ಇನ್ನು ವೇರಿಯಂಟ್ಗಳಿಗೆ ಬಂತು ಅಂದರೆ ಸದ್ಯಕ್ಕಿದು 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಈ ಬೆಲೆಗೆ ಇದು ಸ್ವಲ್ಪ ಕಡಿಮೆ ಆಯಿತು. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಒಂದು ಹೊಸ ಪ್ರೊಸೆಸರ್, ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್, 5G ಪ್ರೊಸೆಸರ್, ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಇದು 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್, ಆಯಿತಾ. ನಾವಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಾಗ ಇದು 4,39,000 ರೇಟಿಂಗನ್ನು ಕೊಡ್ತು. ಈ ಬೆಲೆಗೆ ಇದು ಕಡಿಮೆನೇ, ಆಯಿತಾ. 11,000, 12,000, 10,000 ರೂಪಾಯಿಗೆಲ್ಲ ಇಷ್ಟೇ ಪರ್ಫಾರ್ಮೆನ್ಸನ್ನು ಕೊಡುವಂಥ ಪ್ರೊಸೆಸರ್ಗಳು ಸಿಗ್ತವೆ. 20,000 ರೂಪಾಯಿಗೆ ಇದು ಪವರ್ ಸ್ವಲ್ಪ ಕಡಿಮೆನೇ, ಬಟ್ ಒಳ್ಳೆಯ ಪ್ರೊಸೆಸರ್. ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡಬೇಕಾದ್ರೆ ಇದರ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ತುಂಬ ಜಾಸ್ತಿ ಏನು ಬ್ಯಾಟ್ರಿ ಡ್ರೈನ್ ಆಗುತ್ತೆ ಅಂತ ಅನಿಸಿಲ್ಲ ಮತ್ತು ಟೆಂಪ್ರೇಚರ್ ಹೆವಿ ಹೀಟ್ ಆಗುತ್ತೆ ಫೋನ್ ಅಂತ ಕೂಡ ನಮಗೆ ಅನಿಸಿಲ್ಲ. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್ ಪ್ಲಸ್ ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಒಂದು ಲೆವೆಲಿಗೆ ಸ್ಮೂತಾಗಿ ಆಡ್ಕೊಬೋದು, ಒಂದು ಲೆವೆಲ್ಲಿಗೆ. ಇದು ಗೇಮರ್ಸ್ಗಳಿಗಂತೂ ಅಲ್ಲ, ಆಯಿತಾ. ಸೊ ಈ ವಿಷಯ ತಲೆಹಿಡ್ಕೊಳ್ಳಿ. ಗೇಮಿಂಗೋಸ್ಕರ ಅಂತ ಹೇಳಕ್ಕೆ ಹೋಗಬೇಡಿ. ಆಲ್ರೌಂಡ್ ಆದರೆ ನಂಗೆ ಅನ್ನಿಸ್ತಂಗೆ ಓಕೆ ಅನಿಸುತ್ತೆ.
ಮ್ಯಾಕ್ಸಿಮಮ್ ಅಂತ ಅಂದರೆ HD ಪ್ಲಸ್ ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಆಗ ಈಗ ಕೆಲವೊಂದು ಫ್ರೇಮ್ ಡ್ರಾಪ್ ನಿಮಗೆ ಅನ್ನಿಸ್ಬೋದು, ಆಯಿತಾ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಎಲ್ಲ ಅಪ್ಲಿಕೇಶನ್ಗಳನ್ನ ಒಂದು ಲೆವೆಲಿಗೆ ಸ್ಮೂತಾಗಿ ರನ್ ಆಗುತ್ತೆ. ಬಟ್ ಪರ್ಫಾರ್ಮೆನ್ಸ್ ಹೆವಿ ಬೇಕು ನನಗೆ ಅಂದರೆ ನಿಮಗಲ್ಲ ಇದು, ಆಯಿತಾ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ. ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP f1.7 ಅಪರ್ಚರ್ನ ಹೊಂದಿರುವಂಥ ಸೋನಿ IMX882 ಸೆನ್ಸರ್, ಆಯಿತಾ. ಒಂದು ಒಳ್ಳೆಯ ಸೆನ್ಸಾರೇ. ಕಳೆದ ವರ್ಷ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇತ್ತು, ಬಟ್ ಈ ವರ್ಷ ಅದನ್ನು ಕೊಟ್ಟಿಲ್ಲ. ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಇದರ ಜೊತೆಗೆ 2 MP ಎಂದು ಡೆಪ್ ಸೆನ್ಸಾರ್ ಕೊಟ್ಟಿದ್ದಾರೆ. ಪೋರ್ಟ್ರೇಟ್ ಲೆನ್ಸು ಮಾಡೋಕ್ಕೆ ಕೆಲಸ ಇಲ್ಲ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಈ ಮೇನ್ ಸೆನ್ಸಾರ್ ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಆಯಿತಾ. ಬೊಕ್ಕೆ ಎಲ್ಲ ನ್ಯಾಚುರಲ್ ಆಗೇ ಕಾಣೋ ರೀತಿ ಚೆನ್ನಾಗಿ ಬರುತ್ತೆ. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸಕ್ಕದಾಗಿ ಕಾಣೋ ರೀತಿ ಫೋಟೋನ ತೆಗೆಯುತ್ತೆ ಡೇ ಲೈಟಲ್ಲಿ. ಲೋ ಲೈಟಲ್ಲಿ ಸ್ವಲ್ಪ ಕಷ್ಟಪಡುತ್ತೆ. ಆಬ್ವಿಯಸ್ಲಿ ಮೂಮೆಂಟ್ ಶಾರ್ಟಲ್ಲಿ ಇರಬೇಕಾದ್ರೆ OS ಇಲ್ಲ ಅಲ್ವಾ, ಸೊ ಸ್ವಲ್ಪ ಕಷ್ಟನೇ ಫೋಟೋ ತೆಗಿಯೋಕ್ಕೆ. ಸ್ವಲ್ಪ ಗ್ರೀನಿ ಅಂತ ಅನ್ನಿಸ್ಬೋದು ಲೋ ಲೈಟಲ್ಲಿ. ಬಟ್ ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ಇವರು ಆರಾ ಲೈಟ್ ಫೀಚರ್ನ ಕೊಟ್ಟಿದ್ದಾರೆ, ಆಯಿತಾ. ಸೊ ಈ ಆರಾ ಲೈಟ್ ಏನಪ್ಪ ಅಂದರೆ ಟೆಂಪ್ರೇಚರ್ ವೇರಿ ಮಾಡಿಕೊಂಡು ನೀವು ಫೋಟೋನ ತೆಗಿಬೋದು. ನಾರ್ಮಲ್ ಫ್ಲ್ಯಾಶ್ ಸಹ ಇದೆ ಮತ್ತು ಆರಾ ಲೈಟ್ನ ಸಹ ಕೊಟ್ಟಿದ್ದಾರೆ. ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆ ಟೆಂಪ್ರೇಚರ್ ನೀವು ವೇರಿಯೇಷನ್ ಮಾಡ್ಕೋಬೋದು. ಯೂಶ್ವಲಿ ಪ್ರೊಫೆಷ್ನಲ್ ವಿಡಿಯೋಗ್ರಫರ್ಸ್ಗಳು ಇದನ್ನು ಯೂಸ್ ಮಾಡ್ತಾರೆ, ಆಯಿತಾ. ಈ 5500 ಕೆಲ್ವಿನ್ನು ಟೆಂಪ್ರೇಚರ್ ವೇರಿಯೇಷನ್ ಮಾಡ್ಕೊಂಡು ಲೈಟ್ಸನ್ನೆಲ್ಲ ಇಟ್ಕೊಂಡ್ಬಿಟ್ಟು ವೈಟ್ ಲೈಟು ಒಂಥರ ಸ್ಕಿನ್ ಟೋನಿಗೆ ಇನ್ನೊಂದು ಟೆಂಪ್ರೇಚರ್ ಇದು ಮಾಡಿಕೊಂಡು ಮುಖ ಇನ್ನೊಂದು ಥರ ಕಾಣೋ ರೀತಿ ಈವ್ನಿಂಗ್ ಟೈಮಲ್ಲಿ, ಸಂಜೆ ಟೈಮಲ್ಲಿ ತೆಗ್ದಿರೋ ಥರ ಎಲ್ಲ ಶೂಟ್ ಮಾಡ್ಕೋಬೋದು. ಸೊ ಅದು ಆರೋ ಲೈಟಿಂದ ಪಾಸಿಬಲ್, ಆಯಿತಾ. ಕೊಟ್ಟಿದ್ದಾರೆ. ಅದು ವಿಡಿಯೋದಲ್ಲಿ ಕೆಲಸವನ್ನು ಮಾಡುತ್ತೆ, ಫೋಟೋದಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಮತ್ತು ಫ್ರಂಟ್ ಕ್ಯಾಮ್ರಾಗೂ ಸಹ ಆರಾ ಲೈಟ್ ಫೀಚರ್ ಕೊಟ್ಟಿದ್ದಾರೆ. ಅಂದರೆ ಡಿಸ್ಪ್ಲೇ ಕಲರನ್ನು ಚೇಂಜ್ ಮಾಡುತ್ತೆ. ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ ನಂಗೆ ಅನ್ನಿಸ್ದಂಗೆ. ಒಟ್ಟಿಗೆ ಡೇ ಲೈಟಲ್ಲಿ ಮೇನ್ ಸೆನ್ಸಾರ್ ಚೆನ್ನಾಗಿ ತೆಗಿಯುತ್ತೆ, ಎಲ್ಲ ಸ್ವಲ್ಪ ಕಷ್ಟ ಪಡುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MP ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ನನಗಿಷ್ಟ ಆಯಿತು. ಡೇ ಲೈಟಲ್ಲಿ ಸಖತ್ತಾಗಿ ತೆಗಿಯುತ್ತೆ, ಚೆನ್ನಾಗಿ ಕಾಣೋ ರೀತಿ ತೆಗಿಯುತ್ತೆ. ಸೊ ಡೀಟೇಲ್ಸ್ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ಎರಡನ್ನೂ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇನ್ನು ಈ ಒಂದು ಫೋನು ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD 30 FPS ವಿಡಿಯೋ ರೆಕಾರ್ಡಿಂಗನ್ನು ಮಾಡುತ್ತೆ. ಕ್ವಾಲಿಟಿ ಪರವಾಗಿಲ್ಲ, ಅದನ್ನು ಕೂಡ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಬಿಟ್ಟರೆ ಡ್ಯುಯಲ್ ವ್ಯೂ ಮೋಡ್ ಇದೆ. ಫ್ರಂಟ್ ಮತ್ತು ಬ್ಯಾಕ್ 2 ಕ್ಯಾಮ್ರಾದಲ್ಲೂ ಕೂಡ ಒಟ್ಟಿಗೆ ವಿಡಿಯೋ ರೆಕಾರ್ಡ್ ಮಾಡುವಂಥ ಫೀಚರು. ಲೈವ್ ಫೋಟೋಸ್ ಫೀಚರ್ ಕೂಡ ಇದೆ. ಸೂಪರ್ ಮೂನು ಇದು AI ಮುಖಾಂತರ ಅನೌನ್ಸ್ ಮಾಡುತ್ತೆ, ಆಯಿತಾ. ಅಂದರೆ ಝೂಮ್ ಮಾಡಿ ತೆಗೆದಾಗ ಅದಕ್ಕೆ ಅದ್ರ ಮೇಲಿರುವಂಥ ಮಾರ್ಕ್ಗಳನ್ನೆಲ್ಲ ಇದು AI ಮುಖಾಂತರ ಆ್ಯಡ್ ಮಾಡುತ್ತೆ. ಟೈಮ್ ಲ್ಯಾಪ್ಸು, ಸ್ಲೋ ಮೋಷನು, ಪ್ರೋ ಮೋಡೆಲ್ಲ ಎಲ್ಲದರಲ್ಲಿರೋ ರೀತಿ ಇದರಲ್ಲೂ ಇದೆ. ಸೊ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. 5000 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಅಂತೀನಿ. OSಗೆ ಬಂತು ಅಂದರೆ ಆಂಡ್ರಾಯ್ಡ್ 14 ಬೇಸ್ ಆಗ್ತಿರುವಂಥ ಫನ್ ಟಚ್ OS 14. ವಿವೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 2 ವರ್ಷಗಳ OS ಅಪ್ಡೇಟು, 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಈ OS ಕ್ಲೋಸ್ ಟು ಸ್ಟಾಕ್ ಆಂಡ್ರಾಯ್ಡ್ ರೀತಿ ಅನಿಸುತ್ತೆ, ಬಟ್ ಅಲ್ಲ, ಆಯಿತಾ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಎಲ್ಲ ಮಾಡಿದ್ದಾರೆ. OS ಒಂದು ರೀತಿ ಮಿಡ್ಡಲ್ಲಿ ಬರುತ್ತೆ. ಈ ಕಡೆಗೆ ಫುಲ್ಲು ಥೀಮ್ಡು ಅಲ್ಲ, ಫುಲ್ಲು ಕ್ಲೀನ್ OSು ಅಲ್ಲ. ಒಟ್ಟಿಗೆ ಆಪ್ಟಿಮೈಸ್ ಚೆನ್ನಾಗಿದೆ, ಸದ್ಯಕ್ಕೆ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಮುಂದಿನ 2-3 ವರ್ಷ ಯೂಸ್ ಮಾಡೋ ಲೆವೆಲ್ಗಂತೂ ಇದೆ, ಆಯಿತಾ. ಸೊ OS ಓಕೆ ಅಂತೀನಿ. ಮತ್ತು ಈ ಆರಾ ಲೈಟ್ ಏನು ಕೊಟ್ಟಿದ್ದಾರೆ ಇದು LED ನೋಟಿಫಿಕೇಶನ್ ಲೈಟ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಅದನ್ನು ನೀವು ಕಸ್ಟಮೈಸ್ ಮಾಡ್ಕೊಬೋದು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಪೀಕರ್ ಸ್ಟೀರಿಯೋ ಇದೆ, ಬಾಟಮ್ ಫೈರಿಂಗು ಮತ್ತು ಇಯರ್ ಪೀಸ್ ಎರಡನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಮತ್ತು 300% ವಾಲ್ಯೂಮ್ ಬೂಸ್ಟ್ನ ಸಹ ಮಾಡುತ್ತೆ, ಆಯಿತಾ. ಸೊ ಸ್ವಲ್ಪ ಜೋರಾಗಿ ಕೇಳುತ್ತೆ, ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನಿಸ್ತು. ಐರಸ್ ಆಡಿಯೋ ಸಪೋರ್ಟ್ ಮಾಡುತ್ತೆ ಮತ್ತು 360 ಡಿಗ್ರಿ ಇಮ್ಮರ್ಸಿವ್ ಸೌಂಡನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ನಾನು ಚೆಕ್ ಮಾಡಿದೆ, ನೀವು ಯೂಸ್ ಮಾಡುವಂಥ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಲೆವೆಲ್ಗೆಲ್ಲ ಏನಿರಲ್ಲ, ಮನೇಲಿ ಹೋಮ್ ಥಿಯೇಟರ್ ಇರ್ತಾರೆ ಆ ಲೆವೆಲ್ಗಿರಲ್ಲ, ಒಟ್ಟಿಗೆ ಗೊತ್ತಾಗುತ್ತೆ ಸ್ಟೀರಿಯೋ ಸೌಂಡ್ ಅಂತ. ಇನ್ನು ಇದರಲ್ಲಿ ಕೆಲವೊಂದು AI ಫೀಚರ್ ಸಹ ಇದೆ. ಅಡ್ವಾನ್ಸ್ AI ಫೀಚರ್ ಏನು ಕೊಟ್ಟಿಲ್ಲ, AI ಎರೇಸರ್ ಕೊಟ್ಟಿದ್ದಾರೆ. ಅನ್ವಾಂಟೆಡ್ ಆಬ್ಜೆಕ್ಟ್ಗಳನ್ನು ಫೋಟೋಯಿಂದ ರಿಮೂವ್ ಮಾಡುವಂಥದ್ದು ಮತ್ತು ಫೋಟೋಸನ್ನು ಎನೌನ್ಸ್ ಮಾಡುವಂಥ ಫೀಚರ್ನ ಕೊಟ್ಟಿದ್ದಾರೆ. ಸೊ ಬೇಸಿಕ್ AI ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ
ಡ್ಯುಯಲ್ ಬ್ಯಾಂಡ್ ವೈಫೈ ನಮಗೆ ಸಿಗ್ತಾ ಇದೆ, ಯಾವುದೇ ವೈಫೈ 6 ಕೊಟ್ಟಿಲ್ಲ. ಬ್ಲೂಟೂತ್ 5.0 ಇದೆ ಮತ್ತು 8 5G ಬ್ಯಾಂಡ್ಗಳು ನಮಗೆ ಸಿಗ್ತಾ ಇದೆ. ಕ್ಯಾರಿಯರ್ ಅಗ್ರಿಗೇಷನ್ ಸಹ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕಡಿಮೆ ದುಡ್ಡಿನ ಫೋನಲ್ಲೂ ಕೂಡ ಈ ಒಂದು ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತಾ ಇದೆ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ಗಳು ಸಹ ಕೊಟ್ಟಿದ್ದಾರೆ. ನೀವು ಹಾಗಾದರೆ ಕೇಳ್ಬೋದು, ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ನೋಡ್ರಪ್ಪ, ನೀವೇನಾದರೂ ವಿವೋದಲ್ಲಿ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಪ್ರೈಸ್ ರೇಂಜಿಗೆ ನೋಡ್ಕೊಳ್ಳಿ. ಇದರಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆ, ಲುಕ್ಕು ಚೆನ್ನಾಗಿದೆ, ಕ್ಯಾಮ್ರಾ ಒಂದು ಲೆವೆಲಿಗೆ ಪರವಾಗಿಲ್ಲ, ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ. ಇದಕ್ಕಿಂತ ಚೆನ್ನಾಗಿರುವಂಥ ಆನ್ ಪೇಪರ್ ಇದಕ್ಕಿಂತ ಚೆನ್ನಾಗಿರುವಂಥದ್ದು ಸಿಗುತ್ತೆ, ಆಯಿತಾ, ಒಪ್ಕೋತೀನಿ. ಬಟ್ ನಿಮಗೆ ವಿವೋದಲ್ಲೇ ಬೇಕು ಅಂತ ಅಂದರೆ ಇದನ್ನೊಂದು ಆಪ್ಷನ್ ಆಗಿ ಇಟ್ಕೋಬೋದು. ಲುಕ್ ಅಂತೂ ಚೆನ್ನಾಗಿದೆ, ಆಯಿತಾ, ಲುಕ್ಕೋಸ್ಕರ ತೊಗೋಬೋದು. ಯಾವುದೋ ಹೆವಿ ಕಾಸ್ಟ್ಲಿ ದುಡ್ಡಿನ ಫೋನ್ ಅಂತ ಅನಿಸುತ್ತೆ. ಬಟ್ ಸ್ಪೆಸಿಫಿಕೇಷನ್ ಒಂದು ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇದು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.